ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ಡೇ ಸ್ಟಾರ್ಟ್ ಆಗಿದ್ದು ಈ ಶಂಖಪುಷ್ಪ ಹೂವಿನಿಂದ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಹೂವಿನಲ್ಲಿ ತುಂಬ ಔಷಧಿಯುಕ್ತ ಗುಣಗಳಿವೆ. ಹಾಗಾಗಿ ಈ ಹೂವನ್ನು ಕುಡಿಯುವ ಬಿಸಿ ನೀರಿಗೆ ಹಾಕಿ ಶಂಖಪುಷ್ಪದ ನೀರು ತಯಾರಿಸಿದೆ. ನಿನ್ನೆ ಸೆಟ್ ಆಗಲಿಕ್ಕೆ ಇಟ್ಟಿದ್ದ ದಾಸವಾಳದ ಶ್ಯಾಂಪ್ ಇವತ್ತು ರೆಡಿಯಾಗಿತ್ತು. ಬಾಟ್ಲಿಗೆ ತುಂಬಿಸುವ ಮುಂಚೆ ಶಾಂಪುವಿನ pH ಟೆಸ್ಟ್ ಮಾಡಬೇಕಂತ pH ಟೆಸ್ಟ್ ಪೇಪರ್ ತಗೊಂಡು ಶಾಂಪುವಿನ pH ಅನ್ನು ಟೆಸ್ಟ್ ಮಾಡಿದೆ. ಅಂದರೆ pH ಪೇಪರ್ ತಗೊಂಡು ಶಾಂಪುವಿನಲ್ಲಿ ಮುಳುಗಿಸಿದಾಗ ಆ ಪೇಪರ್ನ ಕಲರ್ ಚೇಂಜ್ ಆಗ್ತದೆ. ಆಗ ಅಲ್ಲಿ ಕೊಟ್ಟಿರುವ ಕಲರ್ಗಳಲ್ಲಿ ಯಾವುದಕ್ಕೆ ಮ್ಯಾಚ್ ಆಗ್ತದೆ ಆ ವ್ಯಾಲ್ಯೂ pH ವ್ಯಾಲ್ಯೂ. ಈಗ ಇಲ್ಲಿ ನೋಡ್ಬೋದು ನೀವು pH ವ್ಯಾಲ್ಯೂ 5 ಬಂದಿದೆ. ಅಂದರೆ ಈ ಶ್ಯಾಂಪು ಹೇರಿಗೆ ಸೇಫ್ ಅಂತ. ಈ ದಾಸವಾಳದ ಶ್ಯಾಂಪು ಹೇರ್ ಫಾಲ್ ಕಡಿಮೆ ಮಾಡುತ್ತದೆ, ಹಾಗೆ ಕೂದಲನ್ನು ಸಾಫ್ಟ್ ಮಾಡುತ್ತದೆ. ಈಗ ನಾನು ಈ ಶ್ಯಾಂಪುವನ್ನೆಲ್ಲ ಬಾಟಲ್ಗಳಿಗೆ ತುಂಬಿಸಿ ಸ್ಟಿಕ್ಕರ್ ಎಲ್ಲ ಅಂಟಿಸಿದೆ. ಇವತ್ತು ಕಸ್ಟಮರ್ ಆರ್ಡರ್ ಮಾಡಿದ್ದ ದಾಸವಾಳದ ಶ್ಯಾಂಪು ರೆಡಿ. ಹಾಗೆ ನನಗೊಂದು ಕಸ್ಟಮರ್ನಿಂದ 10 ಸೋಪ್ ಆರ್ಡರ್ ಬಂದಿತ್ತು. ಅವರು ಎಲ್ಲ ಟೈಪ್ ಸೋಪ್ ಸೇರಿ ಟೋಟಲ್ 10 ಸೋಪ್ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ಬೇಗ ಬೇಗ ಕಡಲೆ ಹಿಟ್ಟಿನಿಂದ ಅಂದರೆ ಗ್ರಾಮ್ ಫ್ಲೋರ್ ಸೋಪನ್ನು ರೆಡಿ ಮಾಡಿ ಮೋಲ್ಡಿಗೆ ಹಾಕಿ ಸೆಟ್ ಆಗಲಿಕ್ಕೆ ಬಿಟ್ಟೆ. ಸಂಜೆ ಹೊತ್ತಿಗೆ ಸೋಪ್ ಎಲ್ಲ ಸೆಟ್ ಆಗಿತ್ತು. ಇದರೊಟ್ಟಿಗೆ ನಾನು 5 ಸ್ಯಾಂಪಲ್ ಸೋಪನ್ನು ಕೂಡ ಮಾಡಿದ್ದೆ. ಈ ಸೋಪನ್ನೆಲ್ಲ ಅನ್ಮೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಸ್ಟಿಕ್ಕರ್ ಅಂಟಿಸಿದೆ. ಮುಂದಿನ ವಿಡಿಯೋದಲ್ಲಿ ಆ ಕಸ್ಟಮರ್ಗೆ ಯಾವೆಲ್ಲ ಸೋಪ್ ಪ್ಯಾಕ್ ಮಾಡಿದೆ ಅಂತ ತೋರಿಸ್ತೇನೆ, ಕಾಯ್ತಾ ಇರಿ. ಈ ವಿಡಿಯೋದಿಂದ ನಿಮಗೆ ಶಾಂಪುವಿನ pH ಎಷ್ಟು, ಶಾಂಪುವಿನ pH ಹೇಗೆ ನೋಡುವುದೆಂದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ.